ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತೊಂದು ಸೂಪರಾಗಿರೋ ಹೆಲ್ದಿ ಆಗಿರೋ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಮನೇಲಿ ಮಕ್ಕಳಿರೋರಿಗೆ, ಸ್ವೀಟ್ ಕ್ರೇವಿಂಗ್ ಆಗಿರೋರಿಗೆ, ಜಾಸ್ತಿ ಸ್ವೀಟ್ ತಿನ್ನೋಕೆ ಇಷ್ಟ ಆಗಲ್ಲ ಅನ್ನೋರಿಗೆ ಕ್ರೇವಿಂಗ್ ಆದರೆ ಸ್ವೀಟ್ ತಿನ್ಬೋದು. ಆಮೇಲೆ ಅದರದ್ದು ಸೈಡ್ ಎಫೆಕ್ಟು ಏನೂ ಇಲ್ಲ. ಆಮೇಲೆ ಒಳ್ಳೆ ಸೀಡ್ಸ್ಗಳನ್ನು ಬಳಸ್ಕೊಂಡು ಚಾಕ್ಲೇಟ್ ಫ್ಲೇವರ್ ಇಂದ ಒಂದು ಸ್ವೀಟ್ ಮಾಡೋಣ. ಆ ಕಡೆ ಓಟ್ಸನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಹುರ್ಕೊಂಡಿದ್ದೀನಿ. ಓಟ್ಸ್ 1 ಕಪ್ಪು. ಆ ಓಟ್ಸ್ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಸೀಡ್ಸ್ಗಳು ಎಲ್ಲ ಮಿಕ್ಸು. ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಆಮೇಲೆ ಫ್ಲ್ಯಾಕ್ಸ್ ಸೀಡ್ಸು, ಆಮೇಲೆ ಎಳ್ಳು, ಮತ್ತು ಆಮೇಲೆ ಇದು ಕಲೋಂಜಿ. ಇಷ್ಟೆಲ್ಲ ಹುರ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ಕೆಂಪಗೆ ಸ್ಮೆಲ್ ಬರುತ್ತೆ. ಓಟ್ಸು ಫ್ರೈ ಆದಮೇಲೆ, ಹುರಿದಾದ್ಮೇಲೆ ಒಳ್ಳೆ ಫ್ಲೇವರ್ ಬರುತ್ತೆ. ಆ ಫ್ಲೇವರ್ ಬಂದಮೇಲೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ತೆಗೆದಿಟ್ಕೋಬೋದು. ಇವೆಲ್ಲ ನಾನು ಒಂದೇ ಮೆಜರ್ಮೆಂಟಲ್ಲಿ ಒಂದೊಂದು ಸ್ಪೂನ್ ಅಂದ್ಕೊಳ್ಳಿ, ಎಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಅಗಸೆ ಬೀಜ, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಕಲೋಂಜಿ ಮತ್ತು ಇದು ಎಳ್ಳು ಎಲ್ಲ ಮಿಕ್ಸ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಇದು ತೊಗೊಂಡಿದ್ದೀನಿ, ಖಜೂರ ನೀವು ಸ್ಕಿಪ್ ಮಾಡಿಕೊಂಡ್ರು ಪರವಾಗಿಲ್ಲ. ಹಾಕ್ಕೊಂಡು ನಾನು ಒಳ್ಳೆಯದು ಅಂತ ಮನೇಲಿತ್ತು ಅಂತ ಹಾಕ್ಕೊಂಡಿದ್ದೀನಿ. ಪೀನಟ್ಸ್ ಬಟರ್ ಒಂದು 2.5-3 ಸ್ಪೂನು. ಒಂದೊಂದು ಬಟ್ಲು ಇದಕ್ಕೆ ನೋಡಿ ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಸ್ವೀಟ್ ಆದ್ರೂ ಚೆನ್ನಾಗಿರಲ್ಲ. ಡಯಟ್ ಮಾಡೋರಿಗೆ, ಆಮೇಲೆ ಮಕ್ಕಳಿಗೆ ಚಾಕ್ಲೇಟ್ ಜಾಸ್ತಿ ತಿಂತಾರಲ್ಲ, ಸ್ವೀಟು ಕ್ರೇವಿಂಗ್ ಆಗುತ್ತಲ್ಲ ಜಾಸ್ತಿ, ಅವರಿಗೆಲ್ಲ ತುಂಬ ಹೆಲ್ದಿಯಾಗಿದೆ, ಟೇಸ್ಟಿಯಾಗಿದೆ. ಯಾವುದು ಹೊರಗಡೆ ತಂದರೆ ಏನೇನು ಪ್ರಿಸರ್ವೇಟಿವ್ ಇರುತ್ತೋ ನಮಗೆ ಗೊತ್ತಿರಲ್ಲ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡು, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಿಗೆ ಬೌಲು ಸ್ವಲ್ಪ ಫ್ಲ್ಯಾಟ್ ಆಗಿದ್ರೆ ಒಳ್ಳೆಯದು ಫ್ರೆಂಡ್. ನನ್ನ ಹತ್ರ ಇರಲಿಲ್ಲ, ಅದು ಇದೇ ಇತ್ತು, ಇದರಲ್ಲೇ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಹನಿ ಒಂದು 2-2.5 ಸ್ಪೂನು, ಆಮೇಲೆ ಪೀನಟ್ ಬಟ್ರು ಒಂದು 2.5 ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಬೌಲಿಗೆ ಹಾಕ್ಕೊಂಡು ಇಟ್ಕೊಂಡು ನೋಡಿ ಆ ಥರ ಸ್ಪ್ರೆಡ್ ಮಾಡಿಬಿಟ್ಟು ಈ ಕಡೆ ಚಾಕ್ಲೇಟ್ ಮಿಶ್ರಣ ಮಾಡ್ಕೊಳ್ಳೋಣ. ಆರಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ನಾವು ಮಿಕ್ಸ್ ಮಾಡುವಾಗಲೇ ಅರ್ಧ ಹೋಗಿರುತ್ತೆ. ಕೋಕೋ ಪೌಡ್ರು ಈ ಬಾಕ್ಸಲ್ಲಿ ಖಾಲಿ ಆಗಿತ್ತು, ಅಂದರೆ 1 ಸ್ಪೂನ್ ಅಳತೆ ಇದೆ ಇದು. ಇನ್ನು 1-1.5 ಸ್ಪೂನ್ ತೊಗೊಳ್ಳೋಣ. ನೋಡಿ, ಟೋಟಲ್ 2.5 ಸ್ಪೂನ್ ಕೋಕೋ ಪೌಡ್ರು. ಜೇನುತುಪ್ಪ 2 ಸ್ಪೂನು, ನಿಮಗೆ ಬೇಕಂದರೆ ಇನ್ನೊಂದು ಸ್ಪೂನ್ ಹಾಕ್ಕೋಬೋದು. ಆಮೇಲೆ ಕೋಕೋನಟ್ ಆಯಿಲು 2 ಸ್ಪೂನು ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ನಾನು ಸ್ವಲ್ಪ ಥಿಕ್ಕಾಗಿದೆ, ನಾನು ಸ್ವಲ್ಪ ಲೂಸ್ ಮಾಡ್ಕೋಬೇಕು ಅಂದರೆ ನಾನು ಸ್ವಲ್ಪ ಹಾಕ್ಕೋಬೋದು. ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಳ್ಳೋದು. ಒಳಗಡೆ ಪೀನಟ್ ಬಟರು ಮತ್ತು ಹನಿ ಮತ್ತು ಇದು ಖಜೂರ, ಆಮೇಲೆ ಇವೆಲ್ಲ ಅದು ಸೀಡ್ಸು ಫ್ರೈ ಮಾಡ್ಕೊಂಡಾಗ ಒಳ್ಳೆ ಫ್ಲೇವರ್ ಬರುತ್ತೆ. ತಿಂತಾಯಿದ್ರೆ ಒಳ್ಳೆ ಸೂಪರಾಗಿರುತ್ತೆ. ಟೇಸ್ಟ್ ಅಂತ ಹೇಳೋಂಗೆ ಇಲ್ಲ. ಆಮೇಲೆ ಹೆಲ್ದಿ ಕೂಡ. ಹೊರಗಡೆ ತಂದು ಇದು ಕೆಮಿಕಲು ಏನು ಪ್ರಿಸರ್ವೇಟಿವ್ ತಿನ್ನೋದಕ್ಕಿಂತ ಒಂದು 10 ನಿಮಿಷ ಈ ಥರ ಏನಾದರೂ ಮಾಡಿಕೊಂಡ್ರೆ ಒಂದು ವಾರ ತಿನ್ಬೋದು. ಒಂದು ವಾರ ಟೆನ್ಷನ್ ಇರಲ್ಲ. ಒಬ್ಬೊಬ್ಬರಿಗೂ ಊಟ ಆದಮೇಲೆ ಕ್ರೇವಿಂಗ್ ಇರುತ್ತೆ ಸ್ವೀಟ್ ತಿನ್ನೋದು. ನಮಗಂತೂ ಊಟ ಆದಮೇಲೆ ಏನಾದರೂ ಸ್ವೀಟ್ ಬೇಕೇ ಬೇಕು. ಈ ಥರ ಮನೇಲಿ ಏನಾದರೂ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ತಿನ್ಬೋದು. ಟೇಸ್ಟ್ ಅಂತೂ ಸೂಪರಾಗಿದೆ ಫ್ರೆಂಡ್ಸ್. ಮನೇಲಿ ಚಾಕ್ಲೇಟ್ ಇಲ್ಲದೇ ಇದ್ದರೆ ಈ ಥರ ಪುಟ್ಟಿಂಗ್ ಏನಾದರೂ ಬೇಕಾದ್ರೂ ಈ ಥರ ಮಾಡ್ಕೊಳ್ಳಿ. ಕೋಕೋ ಪೌಡ್ರು, ಆಮೇಲೆ ಕೋಕೋನಟ್ ಆಯಿಲು, ಹನಿ ಮಿಕ್ಸ್ ಮಾಡ್ಕೋಬೋದು. ಚಾಕ್ಲೇಟ್ ಇರಲಿಲ್ಲ, ಇಲ್ಲೇ ಇದ್ದರೆ ಚಾಕ್ಲೇಟೇ ಮೆಲ್ಟ್ ಮಾಡಿ ಹಾಕಿದರೆ ಚೆನ್ನಾಗಿರೋದು. ಒಂದು 10 ನಿಮಿಷ ಫ್ರೀಝರ್ ರೇಟಲ್ಲಿ ಇಟ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ನೋಡೋಣ ಫ್ರೆಂಡ್ಸ್.
ನಾನು ಸ್ನಾನ ಮಾಡ್ಕೊಂಡ್ಬಂದು ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಅಂಗಡಿಗೆ ಹೋಗಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀನಿ. ಇವಾಗ ನಾನು ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಟು ನಾನು ಅಂಗಡಿಗೆ ಹೋದರೆ ನಿಮ್ಗೆ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಬರೋವರೆಗೂ ಸ್ಕೂಲಿಂದ ಅವ್ರು ಬಂದಿರ್ತಾರೆ, ಎಲ್ಲ ಖಾಲಿ ಮಾಡಿರ್ತಾರೆ. ಅದಕ್ಕೋಸ್ಕರ ಇಟ್ಬಿಟ್ಟು ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ನಿಮಗೆ ತೋರಿಸ್ಬಿಟ್ಟೆ ಹೋದ್ರೂ ಅವ್ರು ಬಂದು ಎಲ್ಲ ಖಾಲಿ ಮಾಡಿದ್ರು ನನಗೆ ಟೆನ್ಷನ್ ಇಲ್ಲ. ಆಮೇಲೆ ವೀಡಿಯೋಗಳೆಲ್ಲ ಮಾಡಿ ಲಾಸ್ಟ್ ಸ್ಟೇಜಲ್ಲಿ ತೋರಿಸ್ದೇ ಇದ್ದರೆ ನನಗೂ ಬೇಜಾರಾಗುತ್ತೆ. ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದೆ ಅದು ಅಪ್ಲೋಡ್ ಮಾಡೋಕ್ಕಾಗಿಲ್ಲಲ್ಲಪ್ಪ ಅಂತ. ಅದಕ್ಕೋಸ್ಕರ ಸ್ವಲ್ಪ ಅರ್ಜೆಂಟಲ್ಲಿನೇ ಮಾಡೋಣ ಅಂತ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೀವು ಒಂದು ಸಬ್ಸ್ಕ್ರೈಬು ಒಂದು ಲೈಕ್ ಮಾಡೋದ್ರಿಂದ ನಮ್ಗೆ ಒಳ್ಳೆಯ ಧೈರ್ಯ, ಏನು ಹೆಚ್ಚೆಚ್ಚಾಗಿ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಇದು ಬರುತ್ತೆ, ಆಸೆ ಬರುತ್ತೆ. ಆಮೇಲೆ ಮೋಟಿವೇಶನ್ ಸಿಗುತ್ತೆ. ಹಾಂಪ್ಪ ನನ್ನ ಮಾಡ್ತಾಯಿರೋ ಕೆಲಸಕ್ಕೆ ಸಪೋರ್ಟ್ ಸಿಗ್ತಾಯಿದೆ, ಯಾರಿಗೋ ಒಬ್ರಿಗೆ ಇಷ್ಟ ಆಗ್ತಾಯಿದೆ ಅಂತ ನಮಗಂತೂ ಸ್ವಲ್ಪ ಸಮಾಧಾನ ಆಗುತ್ತೆ, ಕೆಲಸ ಮಾಡೋಕ್ಕೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನನ್ನ ವೀಡಿಯೋಗಳು ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚೆಚ್ಚಾಗಿ ವೀಡಿಯೋಗಳನ್ನು ಹಾಕ್ತೀನಿ. ಇವಾಗೆಲ್ಲ ರೆಡಿ ಆದಮೇಲೆ ಹೋಗ್ಬಿಟ್ಟು ನೋಡೋಣ ಅದು ಯಾವ ಥರ ಆಗಿದೆ ಅಂದರೆ. ಮಿನಿಮಮ್ ಒಂದು 1/2 ಅವರ್ ಇಟ್ಟರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಿನಿಮಮ್ ಒಂದು 1/2 ಅವರ್ ಇಲ್ಲ ಒಂದು 10-15 ನಿಮಿಷ ಆಯಿತು. ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗೋಷ್ಟರಲ್ಲಿ ಏನಾಗಿದೆ ಅಂತ ನೋಡೋಣ. ಈ ಥರ ಫ್ರೆಂಡ್ಸ್ ಇದರಲ್ಲೂ ಮಾಡ್ಬೋದು, ಡ್ರೈ ಫ್ರೂಟ್ಸಲ್ಲೂ ಮಾಡ್ಬೋದು. ಎಲ್ಲ ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಅವೆಲ್ಲ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡು ಪೌಡ್ರ್ ಮಾಡಿಕೊಂಡು ಅದರಲ್ಲೂ ಮಾಡ್ಬೋದು. ಇದು ಓಟ್ಸಲ್ಲಿ ಮಾಡೋದ್ರಿಂದ ಹೆಲ್ದಿ ಡಯಟ್ ಮಾಡೋರಿಗೂ ಚೆನ್ನಾಗಿರುತ್ತೆ, ತಿನ್ಬೋದು. ಇನ್ನೂ ಜಾಸ್ತಿ ತಿಂದರೂ ಏನು ಅಪ್ಪ ಸ್ವೀಟು ಅಂತ ಆ ಥರ ಏನೂ ಇಲ್ಲ. ಪೀನಟ್ ಬಟ್ರು ಅದೂ ಹೆಲ್ದಿನೇ, ಹನಿ ಹೆಲ್ದಿ, ಓಟ್ಸ್ ಹೆಲ್ದಿ, ಸೀಡ್ಸ್ಗಳು ಹೆಲ್ದಿ, ಏನೂ ಪರವಾಗಿಲ್ಲ ಫ್ರೆಂಡ್ಸ್, ತಿನ್ಬೋದು. ಡೈಲಿ ಮಾರ್ನಿಂಗ್ ಒಂದೊಂದು ಸ್ಪೂನ್ ತಿಂದ್ರೂ ಪರವಾಗಿಲ್ಲ, ತಿನ್ಬೋದು, ಚೆನ್ನಾಗಿದೆ. ನೋಡಿ ಇವಾಗ ರೆಡಿ ಆದೆ ನಾನು ಅಂಗಡಿಗೆ ಹೋಗೋಕ್ಕೆ. ನೋಡೋಣ ರೆಡಿ ಆಗಿದೆಯೇನೋ ಅಂತ ನೋಡೋಣ. ಆಗಿರುತ್ತೆ ಆಲ್ಮೋಸ್ಟು. ನೋಡಿ ಯಾವ ಥರ ಆಗಿದೆ ಅಂತ. ಸ್ವಲ್ಪ ಫ್ಲ್ಯಾಟ್ ಆಗಿರೋ ಬಟ್ಲಾದರೆ ನನಗೆ ಚಾಕುವಿಂದ ಕಟ್ ಮಾಡೋಕ್ಕೆ ಪ್ಲೇಸ್ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಈ ಥರ ಫ್ಲ್ಯಾಟ್ ಆಗಿದ್ದರೆ ಆರಾಮಾಗಿ ತೆಕ್ಕೋಬೋದು. ಈ ಥರ ತೆಗಿತಾ ಇದ್ದರೆ ಇದು ಆಗ್ತಾಯಿದೆ ನೋಡಿ. ಒಂದು ಸ್ವಲ್ಪ ಫ್ಲ್ಯಾಟ್ ಆಗಿದ್ದರೆ ಆರಾಮಾಗಿ. ಸ್ವಲ್ಪ ಸೆಂಟ್ರಲ್ಲಿ ಇನ್ನೂ ಇದು ಇದೆ, ಇನ್ನೂ ಮೆಲ್ಟ್ ಆಗಿಲ್ಲ, ಇದು ಆಗಿಲ್ಲ, ಗಟ್ಟಿಯಾಗಿಲ್ಲ. ಅಂದರೆ ಲಾಸ್ಟಲ್ಲೇ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಸೂಪರಾಗಿದೆ. ತೆಗಿತಾ ಇದ್ರೇ ಆ ಹುರಿದಿರೋದು ಫ್ಲೇವರು, ಆಮೇಲೆ ಅದು ಪೀನಟ್ ಬಟರು, ಆಮೇಲೆ ಕೋಕೋ ಪೌಡ್ರದು ಅದೆಲ್ಲ ಒಂಥರ ಸ್ಮೆಲ್ ಫ್ಲೇವರ್ ಚೆನ್ನಾಗಿ ಬರ್ತಾಯಿದೆ. ತಿಂತಾಂದ್ರು ಆಹಾ ಸೂಪರ್ ಟೇಸ್ಟು ಫ್ರೆಂಡ್ಸ್. ಒಂದು 10-15 ನಿಮಿಷಕ್ಕೆ ಕಷ್ಟಪಡೋದೇನೂ ಇಲ್ಲ. ಒಂದು 10-15 ನಿಮಿಷಕ್ಕೆ ಮಾಡಿದ್ರೆ ವಾರ ಪೂರ್ತಿ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಅಷ್ಟು ಸೂಪರಾಗಿದೆ, ಟೇಸ್ಟಿಯಾಗಿದೆ, ಹೆಲ್ದಿಯಾಗಿದೆ. ಆಲ್ಮೋಸ್ಟು ನಾನು ವೀಡಿಯೋದಲ್ಲೆಲ್ಲ ಹೆಲ್ದಿಯಾಗಿರೋದೆ. ನೋಡಿ ಸೂಪರಾಗಿದೆ, ಟೇಸ್ಟಿಯಾಗಿದೆ, ಅದ್ಭುತ, ಚೆನ್ನಾಗಿದೆ. ಒಂದು ಸತಿ ಟ್ರೈ ಮಾಡಿ ಯಾವ ಥರ ಇದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮಸ್ಕಾರ ಫ್ರೆಂಡ್ಸ್.